ನನ್ನ ಮಗಳು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿಸ್ಕೊಂಡು ರಾತ್ರಿ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ವು. ನನ್ನ ಮಗಳು ಬೆಳಗ್ಗೆನೇ ಹೊರಗಡೆ ಹೋಗೋ ಬಾ ಅಂದಿದ್ಲು. ಬೆಳಗ್ಗೆನೇ ಇಬ್ಬನಿ ಅಲ್ಲೇ ನನ್ನ ತಮ್ಮ ಹಿಂದೆಗಡೆ ಎಮ್ಮೆ ಕಟ್ಟಿದ್ದಾನೆ. ಮತ್ತು ಸೊಪ್ಪು ತರಕಾರಿ ಎಲ್ಲ ಬೆಳೆದಿರೋ ಹೂವು ಎಲ್ಲ ಇದೆ. ನಾಯಿ ಕುನಿ ನೋಡೋಣ ಅಂತೇಳಿ ಕೊಟ್ಟಿಗೆ ಕರ್ಕೊಂಡು ನಾಯಿ ಕುನಿ ಕೂಡಾಕಿದ್ದ ಅವನು. ಆದಮೇಲೆ ಮೇಕೆಗಳು ಹಸುಗಳು ನೋಡಿಕೊಂಡು ಆ ನಾಯಿ ಕುನಿ ಬಿಟ್ಟು ನನ್ನ ಮಗಳು ನೋಡ್ಸ್ಕೊಂಡು ಹೋಗ್ತಾ ಇದ್ದಾವೆ. ಅವಳ ಜೊತೆನೇ ಅವಳು ಹೆದರ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಕುಂತ್ಕೊಂಡು ಆಡಿಸ್ತಾ ಇದ್ದ. ಚೆನ್ನಾಗಿತ್ತು. ನಾನು ಇಟ್ಕೊಂತೀನಿ ಕಣವ್ವ ಅಂದ್ಲು. ಬಾ ಅಂತ ಹೇಳಿ ಕೊಟ್ಟೆ, ಇಟ್ಕೊಂಡ್ಳು. ಆಮೇಲೆ ಮತ್ತೆ ಅದು ಹಿಡ್ಕೊಂಡು ಕೆಳಗೆ ಬಿಟ್ಲು. ಒಂದು ನನ್ನ ಹತ್ರಕ್ಕೆ ಬಂತು, ಇನ್ನೊಂದು ಅವಳ ಹಿಂದೆಯೇ ಓಡೋಯ್ತು. ಅವಳು ಹೋಗಿ ಅವ್ರ ಮಾವನ ಹಿಂದೆ ಸೇರ್ಕೊಂಡ್ಬಿಟ್ಲು. ಅದಾದಮೇಲೆ ಕಸ ಎಲ್ಲ ಗುಡಿಸ್ತಾ ಇದ್ದಾನೆ ಅವನು. ಕೊಟ್ಟಿಗೆ ತೊಳೆದಿತ್ತು ಅಂತ ತೊಳಿತಾ ಇದ್ದಾನೆ ಎಲ್ಲ ನೀಟಾಗಿ. ಇವಳು ಅವ್ರ ಮಾವ ಕಸ ಗುಡಿಸ್ತಾರೆ, ನಾನು ಗುಡಿಸ್ತೀನಿ ಕಮ್ಮ, ನನ್ನ ಫೋಟೋ ತೆಗಿ ಅಂತ ಹೇಳಿ ತೆಗಿಸ್ಕೊತಾ ಇದ್ದಾಳೆ. ಆಮೇಲೆ ನಾಯ್ಕೊಂಡು ನಡೆಸ್ಕೊಂಡು ಆಮೇಲೆ ಬೆಕ್ಕುಗಳು ಇದ್ದವು. ಬೆಕ್ಕೆಲ್ಲ ಹೋಗಿದ್ವು ಅವಾಗ ನಾವು ಹೋದಾಗ. ಈಗ ಊಟ ಆಗ್ತಾಯಿದೆ. ಊಟ ಟೈಮಿಗೆ ಕರೆಕ್ಟಾಗಿ ಬಂದಿದ್ದಾವೆ. 2 ನಾಯಿ ಮರಿ ಸಾಕಿದ್ದಾನೆ, 4 ಬೆಕ್ಕಿ ಮರಿ ಇಟ್ಕೊಂಡು. ನಮ್ಮ ಹುಡುಗಿ ನೋಡಿ ಎಷ್ಟು ಖುಷಿ ಆದ್ಲು ಅಂದರೆ ಸಖತ್ ಖುಷಿ ಆದ್ಲು. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ ನಮ್ಮ ಚಿಕ್ಕಮ್ಮ ರೊಟ್ಟಿ ಹಾಕ್ತಾಯಿದ್ರು ಒಲೆಯಲ್ಲಿ. ಹಾಗಲಕಾಯಿ ಪಲ್ಯ, ಚಟ್ನಿ, ಉಪ್ಪಿನಕಾಯಿ ಜೊತೆ ಸೂಪರಾಗಿತ್ತು. ನನ್ನ ಮಗಳು ಸಖತ್ತಾಗಿದೆ ಕಣಮ್ಮ ಹಾಗಲಕಾಯಿ ಪಲ್ಯ ಅಂತ ಹೇಳ್ತಾಳೆ. ಅದಾದಮೇಲೆ ನೆಲ್ಲಿ ಮರ ಇತ್ತು ಅಂತ ಹೇಳಿ ನೆಲ್ಲಿಕಾಯಿ ಕಿತ್ಕೊಂಬರೋಣ ಅಂತ ಹೋಗಿದ್ವಿ ನಾವು ಕೆಳಗಡೆ. ಅದೆಲ್ಲ ಹಾಕ್ಕೊಂಡು ಬರೋದ್ರೊಳಗೆ